ಭಾಷಣ ಮಾಡಿದ್ರು ಮಾನ್ಯ ಅಧ್ಯಕ್ಷರೇ, ಇದು 3 ಪ್ಯಾಕೇಜ್ ಇದೆ. ಸದಸ್ಯರು ಹೇಳಿದಂಗೆ ಈಗಾಗಲೇ ಒಂದು ಪ್ಯಾಕೇಜ್ ಅನ್ನ ಅವರು ಕೆಲಸ ಪ್ರಾರಂಭ ಆಗಿದೆ. ಅದು ನಿಗದಿತ ಅವಧಿಕ್ಕಿಂತ ಮುಂಚೆನೇ ಅದನ್ನ ನಾವು ಮುಗಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಪ್ಯಾಕೇಜ್ ನಂಬರ್ 2 ಅದು ಮೊನ್ನೆ ಕಳೆದ 2 ತಿಂಗಳ ಹಿಂದೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದೇವೆ. ಅದು 2-3 ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ. ಇನ್ನು 3ನೇದ್ದು ಅದು ಕೋರ್ಟ್ನಲ್ಲಿ ಇರೋದ್ರಿಂದ ಅದನ್ನು ಕಾನೂನು ಅಭಿಪ್ರಾಯ ಪಡೆದು ಆದಷ್ಟು ಬೇಗ ಅದನ್ನು ಕೂಡ 3ನೇ ಪ್ಯಾಕೇಜು 1ನೇ ಪ್ಯಾಕೇಜು ಹೊಸಕೋಟೆಯಿಂದ ವೇಮಂಗಲ್ನಿಂದ ತಮಿಳುನಾಡು ಗಡಿವರೆಗೆ ಅದನ್ನು ಕೂಡ ಆದಷ್ಟು ಬೇಗ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯ ಅಧ್ಯಕ್ಷರೇ ಸದಸ್ಯರು ಹೇಳಿದಂಗೆ ಇದು ನಮ್ಮ ಕಾಲಾವಧಿಯಲ್ಲಿ ಪ್ರಾರಂಭ ಆಗಿ ನಮ್ಮ ಕಾಲಾವಧಿಯಲ್ಲಿ ಖಂಡಿತವಾಗಿ ಉದ್ಘಾಟನೆ ಮಾಡ್ತೀವಿ. ವಿದಿನ್ 2 ಇಯರ್ಸ್ ಈ 3 ಪ್ಯಾಕೇಜನ್ನು ಮುಗಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ. ಸದಸ್ಯರಿಗೆ ನಾ ಭರವಸೆ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದು ವಿಳಂಬ ಆಗಲಿಕ್ಕೆ ಈ ಭೂ ಸ್ವಾಧೀನ ಸಮಸ್ಯೆಯಿಂದ ಆಗಿದೆ. ಈಗ ಸುಮಾರು 4 ಪ್ಯಾಕೇಜಿನ 90ಕ್ಕಿಂತ ಹೆಚ್ಚಿಗೆ ನಮ್ಮ ಭೂಮಿಯನ್ನು ನಾವು ಸ್ವಾಧೀನಪಡಿಸಿಕೊಂಡಿದ್ದೇವೆ. ಮತ್ತು ಈಗಾಗಲೇ ಯಾವ ಕಾಲಮಿತಿಯಲ್ಲಿ ಅವರಿಗೆ ಪ್ಯಾಕೇಜ್ 1, 2, 3, 4 ಅವ್ರ ಡೇಟ್ ಕೂಡ ಕೊಟ್ಟಿದೆ. 26 ಇರ್ಬೋದು. ಕೊನೆಯದಾಗಿ 31 ಮಾರ್ಚ್ 27ಕ್ಕೆ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ನ್ಯಾಷನಲ್ ಹೈವೇ ಅವರು ಬರೋದ್ರಿಂದ ಅವ್ರ ಜೊತೆ ನಾವು ನಿರಂತರವಾಗಿ ಸಭೆ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ಅವ್ರ ಜೊತೆ ಸಭೆ ಮಾಡಿ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ಅವ್ರು ಕೊಟ್ಟಂಥ ಡೇಟ್ಗೆ ಸ್ಟಿಕಾಣ ಆಗಲಿಕ್ಕೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ಳಿಸಿ ಅಧ್ಯಕ್ಷರು. ಮಾನ್ಯ ಅಧ್ಯಕ್ಷೆ, ನಾವು ಅಧಿಕಾರ ವಹಿಸ್ಕೊಂಡ ಮೇಲೆ 30 ತಿಂಗಳಲ್ಲಿ ನಾವು ಬಂದಾಗೆ 42 ನ್ಯಾಷನಲ್ ಹೈವೇ ಪ್ರಾಜೆಕ್ಟನ್ನು ಸಮಸ್ಯೆ ಇದ್ರೆ ಇಲ್ಲಿವರೆಗೆ ಸುಮಾರು 6 ಮಾತ್ರ ಬಾಕಿ ಇದೆ ನಮ್ಮ ಇಲಾಖೆ ಮುಂದೆ. ಅದನ್ನು 6 ಕೂಡ ಒಂದು 3 ತಿಂಗಳಲ್ಲಿ ಬಗೆಹರಿಸಿ ಇನ್ಕ್ಲೂಡಿಂಗ್ ಮೇಡಮ್ ಅವರು ಹೇಳಂಥ ನ್ಯಾಷನಲ್ ಹೈವೇ ಕೂಡ ಆದಷ್ಟು ಬೇಗ ನಾವು ಅದನ್ನು ಮುಕ್ತಿ ಮಾಡಲಿಕ್ಕೆ, ಅದು ಸಂಚಾರಕ್ಕೆ ಮುಕ್ತಿ ಮಾಡಲಿಕ್ಕೆ ಖಂಡಿತವಾಗಿ ನಮ್ಮ ಇಲಾಖೆ ನ್ಯಾಷನಲ್ ಹೈವೇ ಜೊತೆ ಸಹಕಾರ ಕೊಡ್ತಾ ಅಂತ ಭರವಸೆ ಕೊಡ್ತೀವಿ.